ಎಲ್ರಿಗೂ ಕೂಡ ನಮಸ್ಕಾರ. ಬಿಗ್ ಬಾಸ್ ರಿಯಾಲಿಟಿ ಶೋಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ಸೂರಜ್ ಸಿಂಗ್. ನಾವು ಈಗ ಸೂರಜ್ ಸಿಂಗ್ ಅವರು ಎಷ್ಟೊಂದು ಫಿಟ್ನೆಸ್ ಆಗಿ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಹೇಳಿ ನಾವು ಬಿಗ್ ಬಾಸ್ನಲ್ಲಿ ನೋಡ್ತಾನೆ ಇದ್ದೇವೆ. ಅದಕ್ಕಿಂತ ಮುಂಚೆ ಈ ಸೂರಜ್ ಸಿಂಗ್ ಏನು ಮಾಡ್ತಾಯಿದ್ರು ಮತ್ತು ಅವರ ಲೈಫ್ ಸ್ಟೈಲ್ ಹೇಗಿತ್ತು ಅನ್ನುವಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಸಹ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ಗೆ ಬಂದಿದ್ದು ನಿಮಗೂ ಸಹ ಇಷ್ಟ ಆಗಿದ್ದರೆ, ನೀವು ಸಹ ಅವರನ್ನು ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ನಲ್ಲಿ ನೋಡಬೇಕು ಅಂತ ನೀವು ಸಹ ಅಂದ್ಕೊಂಡಿದ್ರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಿರುವಂತಹ ಫೋಟೋಸ್ಗಳೆಲ್ಲವೂ ಸಹ 2024ರಲ್ಲಿ ಈ ಸೂರಜ್ ಸಿಂಗ್ ಅವರು ಇದ್ದಂತಹ ಫ್ಯಾಟ್ ಆಗಿದ್ದರು. ಅವರು ಯಾವುದೇ ಫಿಟ್ನೆಸ್ಸನ್ನು ಮಾಡ್ತಾ ಇರಲಿಲ್ಲ. ಇವರು ಇಷ್ಟೊಂದು ದಪ್ಪವಾಗಿ ಇರೋದಕ್ಕೆ ಎಲ್ಲ ಇವರ ಸುತ್ತಮುತ್ತಲಿನ ಜನ ಇವರ ಜೊತೆ ಫ್ರೆಂಡ್ಶಿಪ್ಗಾಗಲಿ ಬೇಜಾರು ಮಾಡ್ಕೊತಿದ್ರು. ಯಾಕಂದರೆ ನೀನು ತುಂಬಾ ದಪ್ಪ ಆಗ್ತಾ ಇದೆಯಾ, ನೀನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇಷ್ಟೊಂದು ಚಿಕ್ಕ ವಯಸ್ಸಿಗೆ ನಿನಗೆ ವಯಸ್ಸಾದಂತೆ ಕಾಣ್ತಾ ಇದೆ, ನಿನ್ನ ಕೂದಲು ಸಹ ಉದುರಿ ಹೋಗ್ತಾ ಇದೆ ಅಂತ ಹೇಳಿ ಎಷ್ಟೋ ಜನ ಗೇಲಿ ಮಾಡ್ತಾಯಿದ್ರು, ಎಷ್ಟೋ ಜನ ಹಾಡ್ಕೊಳ್ತಾಯಿದ್ರು. ಈ ಎಲ್ಲ ನೋವುಗಳನ್ನು ಸಹ ಈ ಸೂರಜ್ ಸಿಂಗ್ 2024ನೇ ಇಸವಿಯ ಟೈಮ್ನಲ್ಲಿ ಇವರು ಅನುಭವಿಸಿದರು. ತದನಂತರದಲ್ಲಿ ಸೂರಜ್ ಸಿಂಗ್ ಅವರು ಒಂದು ಮನಸ್ಸು ಮಾಡ್ತಾರೆ, ನಾನು ಸಹ ಫಿಟ್ ಆಗಬೇಕು, ಯಾರು ನನಗೆ ಅವಮಾನ ಮಾಡಿದ್ರೋ ಅಂಥವರ ಮುಂದೆ ನಾನು ಅವರ ಕೈಯಿಂದ ನಾನು ಹೊಗಳಿಸ್ಕೊಳ್ಬೇಕು, ಆ ರೀತಿಯಾಗಿ ಫಿಟ್ಟಾಗಿ ಇಟ್ಕೊಬೇಕು ನನ್ನ ದೇಹವನ್ನು, ನನ್ನ ದೇಹದ ಕಡೆಗೆ ಗಮನವನ್ನು ನಾನು ಹರಿಸ್ಬೇಕು ಅಂತ ಹೇಳಿ ಐ ಟಿ ಇಂಜಿನಿಯರ್ ಆಗಿರುವಂತಹ ಈ ಸೂರಜ್ ಸಿಂಗ್ ಅವರು ತನ್ನ ಒಂದು ಮನಸ್ಸನ್ನು ಮಾಡ್ತಾರೆ. ನಾನು ಏನಾದರೂ ಮಾಡಿ ನಾನು ಫಿಟ್ನೆಸ್ ಆಗಿ ಇರಬೇಕು ಅಂತ ಹೇಳಿ ಫಿಟ್ ಆಗೋದಕ್ಕೆ ಬಾಡಿ ಟ್ರಾನ್ಸ್ಫರೇಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ತನ್ನ ಜೊತೆ ಯಾರು ಇಷ್ಟ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗಿದ್ರೋ ಅಂತಹ ಸ್ನೇಹಿತರೆ ಈಗ ಇವರ ಸ್ನೇಹವನ್ನು ಬೆಳೆಸೋದಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ನಾನು ಸಹ ನಿನ್ನ ರೂಮ್ಮೇಟ್ ಆಗ್ತೀನಿ ಅಂತ ಹೇಳಿ ಇವರ ಜೊತೆ ಮಾತುಗಳನ್ನು ಸಹ ಹೇಳ್ತಾ ಇದ್ದಾರೆ ಇವರ ಸ್ನೇಹಿತರು. ಅಷ್ಟೊಂದು ರೀತಿ ಕಂಡಂತಹ ಸುತ್ತಮುತ್ತಲಿನ ಜನರೇ ಈ ದಿನ ಇವರ ಬಾಡಿ ಫಿಟ್ನೆಸ್ ಅನ್ನು ನೋಡಿ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ಇವರ ಸ್ಮೈಲ್ ನೋಡಿ ಕಳೆದು ಹೋದಂತಹ ಹುಡುಗಿಯರ ಸಂಖ್ಯೆ ತುಂಬಾ ಅಪಾರ. ಇವರು ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ಇವರ ಫಾಲೋವರ್ಸ್ ಕೇವಲ 11,000 ಇತ್ತು ಅಷ್ಟೇ. ಆದರೆ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಸುಮಾರು 2.5 ಲಕ್ಷಕ್ಕಿಂತ ಅಧಿಕ ಫಾಲೋವರ್ಸ್ಗಳನ್ನು ಈ ಸೂರಜ್ ಸಿಂಗ್ ಅವರು ಪಡ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಬಿಗ್ ಬಾಸ್ನಲ್ಲಿ ಒಳ್ಳೆಯ ಹೆಸರನ್ನು ಖ್ಯಾತಿಯನ್ನು ಸಂಪಾದನೆ ಮಾಡ್ತಿರುವಂತಹ ಸೂರಜ್ ಸಿಂಗ್ ಅವರು ಎಲ್ಲರ ಮನಸ್ಸನ್ನು ಗೆದ್ದು ಇವರ ಬಾಡಿ ಫಿಟ್ನೆಸ್, ಇವರ ಸ್ಮೈಲಿಂದಾನೇ ಇಡೀ ಮನೆಯ ನಗುವನ್ನು ಇವರು ಎಲ್ಲರ ಮುಖದಲ್ಲಿ ತರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಥ್ಯಾಂಕ್ ಯು.